ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡಿದ್ದು ನಾನೇ. ಅದಕ್ಕೆ ಕೆಂಪೇಗೌಡ ಅಂತೇಳಿ ಹೆಸರು ಕೂಡ ಕೊಟ್ಟದ್ದು ನಾನೇ. ಆದಮೇಲೆ ಅಲ್ಲಿಂದ ದೇವನಹಳ್ಳಿಯಲ್ಲಿ ಕೈಗಾರಿಕೆ ಮಾಡಲಿಕ್ಕೆ ಅಥವಾ IT ಇಂಡಸ್ಟ್ರಿಗಳನ್ನು ಮಾಡಲಿಕ್ಕೆ ಸಾಕಷ್ಟು ಭೂಮಿಯನ್ನು ಖರೀದಿ ಮಾಡಿದ್ದೇವೆ. ಅಲ್ಲಿ IT ಇಂಡಸ್ಟ್ರಿಗಳು ಬರ್ತಾ ಇದೆ. ಅದಕ್ಕಿಂತ ಮುಂದುವರಿದ ಭಾಗವಾಗಿ ಚಿಕ್ಕಬಳ್ಳಾಪುರವನ್ನು ದಾಟಿ ಬಾಗೇಪಲ್ಲಿ ಅಂದರೆ ಆಂಧ್ರದ ಗಡಿಯವರೆಗೆ ಯಾವ ರೀತಿಯಲ್ಲಿ ಮದ್ರಾಸ್ ರೋಡ್ನಲ್ಲಿ ಬಂದಿದೆ, ಚೆನ್ನೈ ರೋಡ್ನಲ್ಲಿ ಕೈಗಾರಿಕೆಗಳು ಬಂದಿದೆ, ಅದೇ ವೈಟ್ ಫೀಲ್ಡ್ನಲ್ಲಿ ಬಂದಿದೆ, ಅದೇ ರೀತಿಯಾಗ ದೊಡ್ಡಬಳ್ಳಾಪುರದ ಅಥವಾ ದಾಬಾಸ್ಪೇಟೆಯಲ್ಲಿ ಆಗಿದೆ. ಅದೇ ರೀತಿಯಲ್ಲಿ ಕೈಗಾರಿಕೆಯನ್ನು ಈ ಭಾಗದಲ್ಲಿ IT ಕೈಗಾರಿಕೆ ಮತ್ತು ಇನ್ನಿತರ ಕೈಗಾರಿಕೆಗಳನ್ನು ಸ್ಥಾಪಿಸಿ ರೈತರಿಗೆ ಮಾರುಕಟ್ಟೆ ಬೆಲೆಯನ್ನು ಕೊಟ್ಟು ಯಾರು ಭೂಮಿಯನ್ನು ಕಳ್ಕೊಳ್ತಾರೆ ಅವರ ಮನೆಗೆ ಒಂದು ಕೆಲಸವನ್ನು ಕೊಡತಕ್ಕಂಥ ಒಂದು ದೀಕ್ಷೆಯನ್ನು ಕೂಡ ನಾನು ಮತ್ತು ಪ್ರದೀಪ್ ಅವರು ಈ ಭಾಗದಲ್ಲಿ ತೆಗೆದುಕೊಂಡಿದ್ದೇವೆ. ಆವಾಗ ಈ ಊರೆಲ್ಲ ಸಂಪನ್ನ ಆಗ್ತದೆ ಎಂಬುದರಲ್ಲಿ ಅನುಮಾನ ಇಲ್ಲ. ಈ ಭಾಗದ ಜನರಿಗೆ ಅದು ಕೂಡ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದು ಕಾಲದಲ್ಲಿ ಪತ್ರಿಕೆಯಲ್ಲಿ ಬರ್ತಾ ಇತ್ತು, ಇದು ಎರಡೂ ಕೂಡ ಮರುಭೂಮಿ ಆಗ್ತದೆ, ಬಂಜರು ಭೂಮಿ ಆಗ್ತದೆ, ಈ ಜನ ಎಲ್ಲ ವಲಸೆ ಹೋಗ್ತಾರೆ ಅಂತೇಳಿ ಒಂದು ಪತ್ರಿಕೆಯಲ್ಲಿ ಬಂದದ್ದನ್ನು ಕಂಡು ನಾನು ಎತ್ತಿನ ಹೊಳೆ ಅಂದರೆ ನೇತ್ರಾವತಿಗೆ ಹೋಗತಕ್ಕಂಥ ನೀರು ಅದನ್ನು ಒಂದು 24 TMC ಈ ಭಾಗಕ್ಕೆ ಹರಿಸಬೇಕು ಅಂತೇಳಿ ಎತ್ತಿನ ಹೊಳೆಯ ಕೆಲಸ ನಾವು ಪ್ರಾರಂಭ ಮಾಡಿದ್ದೆವು. ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಹಣ ಕೂಡ ಕೊಟ್ಟರು. ಸುಮಾರು 14,000 ಕೋಟಿ ರೂಪಾಯಿ ಈಗಾಗಲೇ ಖರ್ಚಾಗಿದೆ. ಆದರೆ ಒಂದು 4-5 ವರ್ಷದಿಂದ ಆ ಕೆಲಸ ಸ್ವಲ್ಪ ಸ್ಥಗಿತ ಆಗಿದೆ. ಆ ಕೆಲಸವನ್ನು ಪುನಃ ಪ್ರಾರಂಭ ಮಾಡಿ ನಿಮ್ಮ ಕೆರೆಗಳಿಗೆ ಆ ಕುಡಿಯುವ ಶುದ್ಧವಾದಂಥ ನೀರನ್ನು ತುಂಬಿಸಿ, ಅದು ಯಾವ ರೀತಿಯಲ್ಲಿ ಕುಡಿಯುವ ನೀರು ಶುದ್ಧ ಆಗಿದೆ ಅಂತ ಹೇಳಿದರೆ ಬಿಸಿನೀರು ಏನು ಶುದ್ಧವಾಗಿದೆ ಅದಕ್ಕಿಂತಲೂ ಹೆಚ್ಚು ಶುದ್ಧವಾದಂಥ ನೀರನ್ನು ಮನೆಗೆ ಹರಿಸತಕ್ಕಂಥ ಕೆಲಸ ಕೂಡ ಅದನ್ನು ನಾವು ನಮ್ಮ ಚುನಾವಣಾ ಕಾಂಗ್ರೆಸ್ಸಿನ ಚುನಾವಣಾ ಪ್ರಣಾಳಿಕೆಯಲ್ಲಿ 2 ವರ್ಷದ ಒಳಗೆ ಮಾಡ್ತೇವೆ ಅಂತ ಹೇಳಿದ್ದೇವೆ. 2 ವರ್ಷ ಬೇಕಾಗಿಲ್ಲ ನನ್ನ ಆಲೋಚನೆ ಪ್ರಕಾರ. 1 ವರ್ಷದ ಒಳಗೆ ಆ ನೀರು ಎತ್ತಿನ ಹೊಳೆ ನೀರು ನಿಮ್ಮ ಮನೆ ಬಾಗಿಲಿಗೆ ಬರತಕ್ಕಂಥ ಕೆಲಸವನ್ನು ಕೂಡ ನಾನು ಮತ್ತು ಪ್ರದೀಪ್ ಸೇರಿ ಈ ಜಿಲ್ಲೆಯಲ್ಲಿ ಮಾಡ್ತೇವೆ ಅಥವಾ ಬೆಂಗಳೂರು ಗ್ರಾಮಾಂತರ ಪ್ರದೇಶಕ್ಕೆ ಮಾಡ್ತೇವೆ ಅಂತೇಳಿ ಕೂಡ ಹೇಳಲಿಕ್ಕೆ ನಾನು ಅಪೇಕ್ಷೆ ಪಡ್ತಾ ಇದ್ದೇನೆ. HN ವ್ಯಾಲಿ ನೀರು ಅದು 2 ಹಂತದ ಶುದ್ಧೀಕರಣ ಆಗಿದೆ. 3ನೇ ಹಂತದ ಶುದ್ಧೀಕರಣ ಆಗಬೇಕು ಅಂತೇಳಿ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಾಗ ಅದಕ್ಕೆ ಯೋಜನೆಯನ್ನು ಕೂಡ ರೂಪಿಸಿದ್ದೆವು. ಆದರೆ 5 ವರ್ಷದಿಂದ ಅದು ಸ್ಥಗಿತ ಆಗಿದೆ. 3ನೇ ಹಂತದ ಶುದ್ಧೀಕರಣ ಮಾಡಿ ಯಾವುದೇ ರೀತಿಯಂಥ ದೋಷವಿಲ್ಲದೆ ಇರತಕ್ಕಂಥ ಶುದ್ಧವಾದಂಥ ನೀರನ್ನು ನಮ್ಮ ಈ ಭಾಗದ ಕೆರೆಗಳಿಗೆ HN ವ್ಯಾಲಿ ಮೂಲಕ ಅಲ್ಲಿ ಹೊಸಕೋಟೆ ಮತ್ತು ಕೋಲಾರ ಜಿಲ್ಲೆಗಳಿಗೆ KC ವ್ಯಾಲಿಯ ಮುಖಾಂತರ ಆ ನೀರನ್ನು ಕೂಡ ಹರಿಸತಕ್ಕಂಥ ಕೆಲಸವನ್ನು ನಾವು ಖಂಡಿತವಾಗಿ ಕೂಡ ಮಾಡ್ತೇವೆ ಅಂತೇಳಿ ಕೂಡ ನಾನು, ನಮ್ಮ ಸುಬ್ಬಾರೆಡ್ಡಿ ಅವರು ಮತ್ತು ನಮ್ಮ ಶಾಸಕರಾದಂಥ ನಿಮ್ಮ ಪ್ರದೀಪ್ ಈಶ್ವರ್ ಅವರು ಈ ಭಾಗದಲ್ಲಿ ಈಗಾಗಲೇ ಮಾತನಾಡಿಕೊಂಡಿದ್ದೇವೆ.